ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತಂತೆ ಒಂದಿಷ್ಟು ಮಾಹಿತಿ ಹಾಗೂ 1ರಿಂದ 5ನೇ ತರಗತಿ PST ನೇಮಕಾತಿಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ನೀಡಿರುವಂತಹ ಒಂದು ಅಧಿಕೃತ ಪಠ್ಯಕ್ರಮದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ಕೊನೆಯಲ್ಲಿ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಈಗ ನಾವು ನೋಡೋದಾದ್ರೆ, ಈ ಹಿಂದೆ ತಿಳಿಸಿದ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರ ಈಗಾಗಲೇ ನೇಮಕಾತಿಗೋಸ್ಕರ ಆರ್ಥಿಕ ಇಲಾಖೆಯ ಒಂದು ಅನುಮತಿಯನ್ನು ಪಡೆದಿರೋದನ್ನ ನಾವು ನೋಡಿರಬಹುದು. ಅದರಲ್ಲಿ ವಿಶೇಷವಾಗಿ PSTಗೆ ಸಂಬಂಧಿಸಿದಂತೆ 4424 ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಇಲ್ಲಿದೆ ನೋಡಿ ಪ್ರಸ್ತಾವನೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ EP 230 PBS 2024 ದಿನಾಂಕ 7ನೇ ಅಕ್ಟೋಬರ್ 2024ರಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 103ರಲ್ಲಿ ಘೋಷಿಸಿರುವಂತೆ, ಅಂದ್ರೆ ಈಗಾಗಲೇ ಆಯಾ ಬಜೆಟ್ ನಲ್ಲಿ ಇದರ ಬಗ್ಗೆ ಘೋಷಣೆ ಆಗಿದೆ. ಏನಂತ ಹೇಳಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಹುದ್ದೆಗಳು 6584 ಶಿಕ್ಷಕರ ಹುದ್ದೆಗಳು ಖಾಲಿದಿವೆ. ಈ ಒಂದು ಹುದ್ದೆಗಳ ಪೈಕಿ 80% ಹುದ್ದೆಗಳು, ಅಂದ್ರೆ ಈ ಕೆಳಗೆ ವಿವರಿಸಿದಂತೆ 5267 ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅನುಮತಿಯನ್ನ ನೀಡಿ ಆದೇಶ ಹೊರಡಿಸಿರೋದನ್ನ ಕೂಡ ನಾವಿಲ್ಲಿ ಆದೇಶವನ್ನು ನೋಡಬಹುದು. ಸೊ ಹಾಗಾಗಿ ಈ ಒಂದು ಒಳ ಮೀಸಲಾತಿ ಒಂದು ಪ್ರಗತಿ ಎಲ್ಲ ಮುಗಿದ ನಂತರ ವರದಿ ಸಲ್ಲಿಕೆಯಾಗಿ ಅದನ್ನ ಅನುಷ್ಠಾನ ಮಾಡಿದ ತಕ್ಷಣವೇ ಏನಾಗುತ್ತೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5267 ಶಿಕ್ಷಕರ ಹುದ್ದೆಗಳು ಕಾಲ್ಫಾರ್ಮ್ ಆಗೋದಂತೂ ನಿಶ್ಚಿತ. ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ವ್ಯತ್ಯಾಸ ಆಗಬಹುದೇ ವಿನಃ ನೇಮಕಾತಿ ಪ್ರಕ್ರಿಯೆ ಅಂತೂ ಖಂಡಿತವಾಗಿ ಈ ವರ್ಷನೇ ಆರಂಭ ಆಗುತ್ತೆ ಅಂತೇಳಿ ಒಂದು ಮಾತನ್ನ ಹೇಳ್ಬೋದು ಅಷ್ಟೇ. ಬಟ್ ಇನ್ನೂ ಗೊಂದಲಗಳಿದ್ರೆ ಅದು ನೀವು ಗೊಂದಲದಲ್ಲೇ ಉಳಿತಾ ಹೋಗ್ತೀರಾ. ಬಟ್ ಇಷ್ಟು ಸರ್ಕಾರ ಆದೇಶ ನೀಡಿದ ಮೇಲೂ ಕೂಡ ನೀವು ಇದ್ರ ಬಗ್ಗೆ ಗೊಂದಲ ವಹಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ವಿಷಯದಲ್ಲಿ ಗೊಂದಲ ಒಳಗಾಗದೆ ದಯವಿಟ್ಟು ಓದೋದನ್ನ ಆರಂಭ ಮಾಡಿ. ಇಲ್ಲಾಂದ್ರೆ ಇದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಮಾಡೋದು ನಿಮ್ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಸೊ ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ಪ್ರಗತಿಗಳು ಆಗ್ತಾ ಇರುತ್ತೆ. ಅಲ್ಲಿವರೆಗೂ ಕಾಯೋದಂತೂ ನಮ್ಮ ಕೈಯಲ್ಲಿದೆ. ಅದನ್ನ ಬದಲಾಯಿಸಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ. ಸೊ ಯಾವ್ದನ್ನ ಬದಲಾಯಿಸಕ್ಕಾಗಲ್ಲೋ ಅಲ್ಲಿ ನಾವು ಬದಲಾಗ್ತಾ ಹೋಗ್ಬೇಕು. ಸೊ ಹಾಗಾಗಿ ಓದೋದನ್ನ ನಾವು ಆರಂಭ ಮಾಡಿದ್ರೆ ಒಳಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್, ರೀಸೆಂಟ್ ಆಗಿ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿರೋದನ್ನ ನಾವು ನೋಡ್ತಾ ಹೋಗೋಣ. ಏನಂತ ಹೇಳ್ತಾರೆ ನೋಡ್ರಿ, ಕಲ್ಯಾಣ ಕರ್ನಾಟಕದಲ್ಲಿ ಶೀಘ್ರ 11,000 ಶಿಕ್ಷಕರ ನೇಮಕ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 11,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲಿ ನಡೆಯಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಇತರೆಡೆ ಅನುದಾನಿತ ಶಿಕ್ಷಕರು 7,000 ಸೇರಿದಂತೆ ಸುಮಾರು 17ರಿಂದ 18,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ಅಂತಂದು ಹೇಳಿದ್ದಾರೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಸುಧಾರಣೆಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಲಾಗುತ್ತಿದೆ. ಅಂದ್ರೆ ಇಷ್ಟೇ ಅಂಶಗಳಲ್ಲಿ ನಾವು ಗಮನಿಸಬಹುದು. ಏನಂತಂದ್ರೆ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕೆ ಸ್ವಲ್ಪ ಅಡ್ಡಿ ಇರೋದೇನಂತಂದ್ರೆ ಈ ಒಳ ಮೀಸಲಾತಿ ವರದಿ ಕೂಡ ಸಲ್ಲಿಕೆಯ ಹಂತದಲ್ಲಿದೆ. ಅಂದ್ರೆ ಈಗ ಗಣತಿಯ ಮುಗಿಯೋ ಹಂತದಲ್ಲಿ ಕೂಡ ಬಂದಿದೆ. ಆದಷ್ಟು ಬೇಗನೆ ಸಲ್ಲಿಕೆ ಆಗೋ ಸಾಧ್ಯತೆ ಇರುತ್ತೆ. ಅದಾದ ನಂತರ ಪರಿಶೀಲನೆ ಮಾಡಿಕೊಂಡು ಆದಷ್ಟು ಬೇಗನೆ ವರದಿ ಜಾರಿ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಒತ್ತಡದಲ್ಲೇ ಇದಾವೆ. ಸೊ ಹಾಗಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿಲ್ಲ. ಶಾಲೆಯಲ್ಲಿ ಈಗ ಜೂನ್ ಆರಂಭ ಆಯ್ತಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ. ಅತಿಥಿ ಶಿಕ್ಷಕರ ಮೇಲೆ ಶಾಲೆಗಳ ಅವಲಂಬನೆ ಆಗೋ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ನಾವು ಸರ್ಕಾರದ ಮೇಲೆ ನಂಬಿಕೆ ಇಡಬಹುದು. ಆದಷ್ಟು ಬೇಗನೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತಂತೇಳಿ ಅದೊಂದು ಅಭಿಪ್ರಾಯನ ನಾ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಇತ್ತೀಚಿನ ನಾವು ಒಂದು SLC ರಿಸಲ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿದ್ರೆ ಫಲಿತಾಂಶ ಬಹಳಷ್ಟು ಕಡಿಮೆ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದನ್ನ ಒಂದು ಬದಲಾಯಿಸುವ ನಿಟ್ಟಿನಲ್ಲಿ ಸರ್ಕಾರ ಬಹಳಷ್ಟು ಕ್ರಮಗಳನ್ನ ಕೈಗೊಂಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಸೊ ಇಲ್ಲಿ ನೋಡ್ರಿ, ಫಲಿತಾಂಶದ ಸುಧಾರಣೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮುಂದಿನ ಒಂದು ಈ ಅಕಾಡೆಮಿಕ್ ಇಯರ್ ಅಲ್ಲಿ ಆರಂಭ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಅವೆಲ್ಲ ನಮಗೆ ಬೇಡದ ಅಂಶಗಳು. ಸೊ ಹಾಗಾಗಿ ದಯವಿಟ್ಟು ನೇಮಕಾತಿ ಆಗುತ್ತೆ. ಯಾರು ಕೂಡ ಸ್ವಲ್ಪ ನೆಗೆಟಿವ್ ಯೋಚನೆ ಮಾಡಲಾರ್ದೆ ಓದೋದ್ರ ಕಡೆ ಗಮನ ಕೊಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ನಾವು PST ಸಿಲೆಬಸ್ಗೆ ನಾವು ಹೋಗ್ತಾ ಹೋಗೋಣ. ಈ PST ಸಿಲೆಬಸ್ ಅಧಿಕೃತವಾಗಿ ನಮ್ಮ CSE ಸೆಂಟರ್ ಇಂದ ಬಂದಿರುವಂತದ್ದು. ಅಂದ್ರೆ ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, KG ರೋಡ್, ಬೆಂಗಳೂರು. ಅಂದ್ರೆ ನಮ್ಮ ಶಿಕ್ಷಕರ ನೇಮಕಾತಿ ಒಂದು ಪ್ರಕ್ರಿಯೆ ನಡೆಸುವಂತಹ ಘಟಕ
ಆ ಘಟಕದಿಂದ ಬಂದಿರುವಂತ ಒಂದು ಸಿಲೆಬಸ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಸಿಲೆಬಸ್ ಅಲ್ಲಿ 1 to 5th ಟೀಚರ್ಸ್ ಅಂತ ಇದೆ ನೋಡ್ರಿ. 1 to 5th ಪ್ರೈಮರಿ ಟೀಚರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಈ ಒಂದು ಥ್ರೋ CCE ಅಂದ್ರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಕರಿತೀವಲ್ಲ, ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೀಲಿಕ್ಕೆ ಒಂದು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ, ಅಧಿಕೃತ ಪಠ್ಯಕ್ರಮ. ಬಟ್ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದು ಒಂದು 4-5 ವರ್ಷಗಳ ಗ್ಯಾಪ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಒಂದು ಪಠ್ಯಕ್ರಮ ಬದಲಾಗೋ ಸಾಧ್ಯತೆ ಇರುತ್ತೆ. ಸಂಪೂರ್ಣವಾಗಿ 100% ಪಠ್ಯಕ್ರಮ ಬದಲಾಗದೆ ಇದ್ರೂ ಕೂಡ ಕೆಲವೊಂದಿಷ್ಟು ಬದಲಾಗುತ್ತೆ. ಯಾಕಂದ್ರೆ ಆಗಿನ ಮಟ್ಟಕ್ಕೂ ಈಗಿನ ಮಟ್ಟಕ್ಕೂ ಸ್ಪರ್ಧೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇರೋದ್ರಿಂದ ಒಂದಿಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಂದಿನ ಪಠ್ಯಕ್ರಮವನ್ನೇ ನಾವು ನೋಡ್ತಾ ಹೋಗೋಣ. ಯಾಕಂದ್ರೆ ಅದ್ರ ಥ್ರೂ ನಾವು ಪ್ರಿಪೇರ್ ಆದ್ರೆ ಮುಂದೆ ಪ್ರಿಪೇರ್ ಆಗುವಂತ ಒಂದಿಷ್ಟು ಸಿಲೆಬಸ್ ಕಡಿಮೆ ಆಗಬಹುದು. ಸೊ ಈಗ ನೋಡ್ತಾ ಹೋಗೋಣ. ಫಸ್ಟ್ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಗೆ ಇದರ ಕನ್ನಡ ವರ್ಷನ್ ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ಹಾಕಿರ್ತೀನಿ, ಇದನ್ನ ನೋಡ್ತಾ ಹೋಗೋಣ. ಫಸ್ಟ್ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್. ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಅಂಡ್ ಡಿಸ್ಕವರೀಸ್. ಅದಾದ ನಂತರ ಬೇಸಿಕ್ ಸೈನ್ಸ್ ಅಂಡ್ ಸೈಂಟಿಫಿಕ್ ಫಿನಾಮಿನಾ, ಹೈಜೀನ್ ಅಂಡ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ಅದರ ಜೊತೆಗೆ ಕ್ರೋನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಗ್ಲಿಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿಕಲ್ ಟರ್ಮ್ಸ್ ಆಗಿರ್ಬೋದು. ಅದಾದ ನಂತರ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಫಿಗರ್ಸ್. ಅದರ ಜೊತೆಗೆ ಅವಾರ್ಡ್ಸ್, ಆನರ್ಸ್ ಮತ್ತೆ ಪ್ರೈಸಸ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಡಿಯನ್ ಕಲ್ಚರ್ ಬಗ್ಗೆ ಇಲ್ಲಿ ಡೆಪ್ತ್ ಸಿಲೆಬಸ್ ಅನ್ನ ಕೊಟ್ಟಿದ್ರೆ, ಅಂದ್ರೆ ಭಾರತದ ಭೂಗೋಳ ಆಗಿರ್ಬೋದು, ಜನರು ಆಗಿರ್ಬೋದು, ಅದರ ಜೊತೆಗೆ ಹಬ್ಬಗಳು ಮತ್ತೆ ಫಿಸಿಕಲ್ ಜಿಯೋಗ್ರಫಿ, ಭಾರತದ ಭೌಗೋಳಿಕ ಒಂದು ಭೌಗೋಳಿಕತೆ ಆಗಿರ್ಬೋದು, ಮತ್ತೆ ಜನಸಂಖ್ಯೆ, ಲಿಟ್ರಸಿ ಆಗಿರ್ಬೋದು, ಅದರ ಜೊತೆಗೆ ನ್ಯಾಚುರಲ್ ರೀಸನ್ ಅಂದ್ರೆ ಪ್ರಾಕೃತಿಕ ವಿಭಾಗಗಳಾಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್, ಈ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು, ಫುಡ್ ಕ್ರಾಪ್ಸ್ ಅಂಡ್ ನಾನ್ ಫುಡ್ ಕ್ರಾಪ್ಸ್ ಅಂದ್ರೆ ಆಹಾರ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳಾಗಿರ್ಬೋದು, ಮತ್ತೆ ಮೇಜರ್ ಇಂಡಸ್ಟ್ರೀಸ್ ಅಂದ್ರೆ ಪ್ರಮುಖ ಕೈಗಾರಿಕೆಗಳಾಗಿರ್ಬೋದು. ಅದರ ಜೊತೆಗೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಂಡಿಯನ್ ಆರ್ಟ್ ಅಂದ್ರೆ ಭಾರತದ ಒಂದು ಕಲೆಯಲ್ಲಿ ಸರ್ಕಾರದ ಅಧೀನದಲ್ಲಿ ನಡೆಯುವಂಥದ್ದಾಗಿರ್ಬೋದು, ಮತ್ತೆ ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್, ಶಿಕ್ಷಣ ನೀತಿ ಆಗಿರ್ಬೋದು, ಮತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ, ಮೇಜರ್ ಐಟಮ್ಸ್ ಯೂನಿಯನ್ ಗವರ್ಮೆಂಟ್ ಆಗಿರ್ಬೋದು, ಮತ್ತೆ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಮೇಜರ್ ಆಗಿ ಕೊಡುವಂಥದ್ದು. ಅದರ ಜೊತೆಗೆ ಕ್ಯಾಬಿನೆಟ್ಸ್, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ರಿಕಾಗ್ನೇಷನ್ ಅಂದ್ರೆ ಭಾರತವನ್ನ ಬೇರೆ ಕಡೆ ಪ್ರತಿನಿಧಿಸಿದಂತ ವ್ಯಕ್ತಿಗಳಾಗಿರ್ಬೋದು. ಅದರ ಜೊತೆಗೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂಡ್ ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಅಂದ್ರೆ ಪ್ರಸ್ತುತ ಅಂತಾರಾಷ್ಟ್ರೀಯ ವಿದ್ಯಮಾನಗಳಾಗಿರ್ಬೋದು, ಅದರ ಜೊತೆಗೆ ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕೇಳ್ಬೋದು. ಅದರ ಜೊತೆಗೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಅಂದ್ರೆ ಪ್ರಸ್ತುತ ಭಾರತದ ಪ್ರಚಲಿತ ಘಟನೆಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ತಾರೆ. ಈಗ ಇದರ ಕನ್ನಡ ವರ್ಷ ನಾವು ನೋಡ್ತಾ ಹೋಗೋಣ. ಪ್ರಮುಖ ಪುಸ್ತಕಗಳು ಅಥವಾ ಕೃತಿಗಳು ಅಥವಾ ಅದರ ಲೇಖಕರು, ಅದರ ಜೊತೆಗೆ ಪ್ರಮುಖ ಆವಿಷ್ಕಾರಗಳು, ಏನೇನು ಹೊಸದಾಗಿ ಆವಿಷ್ಕಾರಗಳಾಗಿದ್ದಾವೆ, ಅದರ ಜೊತೆಗೆ ಸಾಮಾನ್ಯ ವಿಜ್ಞಾನ ಮತ್ತು ವೈಜ್ಞಾನಿಕ ವಿದ್ಯಮಾನಗಳು. ಇಲ್ಲಿ ಜಾಸ್ತಿ ಡೆಪ್ತ್ ಆಗಿ ಏನೋ ಸೈನ್ಸ್ ಬಗ್ಗೆ ಕೇಳಲ್ಲ, ಜಸ್ಟ್ ಸಾಮಾನ್ಯವಾದಂಥ ವಿಜ್ಞಾನವನ್ನೇ ಕೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ನೈರ್ಮಲ್ಯ ಮತ್ತು ಮನೋವಿಜ್ಞಾನದ ಬಗ್ಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಮತ್ತೆ ಪ್ರಪಂಚದ ಇತಿಹಾಸದಲ್ಲಿನ ಪ್ರಮುಖ ಘಟನೆಗಳ ಕಾಲಗಣನೆಯನ್ನ ಅಲ್ಲಿ ಕೇಳ್ತಾ ಹೋಗ್ಬೋದು. ಅದರ ಜೊತೆಗೆ ಇತಿಹಾಸದ ಇಣುಕು ನೋಟಗಳು ಅಂದ್ರೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕೆಲವೊಂದಿಷ್ಟು ಅಂಶಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸಾಮಾನ್ಯ ಭೌಗೋಳಿಕ ನಿಯಮಗಳು, ಇವುಗಳು ಕೂಡ ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಕೆಪ್ಲರ್ನ ನಿಯಮ, ಅವು ಇವು ಬರ್ತಾ ಹೋಗುತ್ತೆ. ಈ ಭೂಮಿಯ ಚಲನೆ ಬಗ್ಗೆ ಆಗಿರ್ಬೋದು, ಗ್ರಹಗಳ ಚಲನೆ ಬಗ್ಗೆ, ಈ ತರ ಭೌಗೋಳಿಕ ನಿಯಮಗಳು ಅಲ್ಲಿ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂಗೆ ಪ್ರಮುಖ ಆಟಗಾರರು, ಪ್ರಮುಖ ಆಟಗಳು, ಮತ್ತೆ ಅಲ್ಲಿ ಬರುವಂತಹ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದರ ನಂತರ ಪ್ರಮುಖ ಪ್ರಶಸ್ತಿಗಳು, ನೊಬೆಲ್ ಪ್ರೈಸ್ ಆಗಿರ್ಬೋದು, ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿಗಳ ಬಗ್ಗೆ ಬರುತ್ತೆ, ಮತ್ತೆ ಪದಕಗಳ ಬಗ್ಗೆ ಬರುತ್ತೆ, ಮತ್ತೆ ಗೌರವಗಳ ಬಗ್ಗೆನೂ ಇಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಭಾರತೀಯ ಸಂಸ್ಕೃತಿ ಬಗ್ಗೆ ಅಂದ್ರೆ ಭಾರತದ ಭೂ ಪ್ರದೇಶ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಮತ್ತೆ ಒಂದು ಲಿಟ್ರಸಿ ಬಗ್ಗೆ ಆಗಿರ್ಬೋದು, ಅದರ ಜೊತೆ ನೈಸರ್ಗಿಕ ಸಂಪನ್ಮೂಲಗಳು, ಪ್ರಾಕೃತಿಕ ವಿಭಾಗಗಳು, ಮತ್ತೆ ಪ್ರಮುಖ ಕೈಗಾರಿಕೆಗಳಾಗಿರ್ಬೋದು, ಮತ್ತೆ ಅದರ ಜೊತೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಪ್ರಶ್ನೆ ಬರೋದನ್ನ ನಾವು ಬಿಫೋರ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಹೋದ್ವಿ. ಸೊ ಇಷ್ಟು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿದ್ದು. ಸೊ ಯಾರು ಕೂಡ ಇಲ್ಲಿ ಬರುವಂತ ಅಂಶಗಳನ್ನ ಸ್ಕಿಪ್ ಮಾಡಲಾರ್ದೆ ಒಂದೊಂದು ಟಾಪಿಕ್ ನ ತಗೊಂಡು ಅದ್ರ ಬಗ್ಗೆ ನೀವು ನೋಟ್ಸ್ ರೆಡಿ ಮಾಡ್ಕೊಳ್ಳೋದು ಬೆಟರ್. ನಮ್ಗೆ ಸಾಧ್ಯ ಆದ್ರೆ ನಾವೇ ನೋಟ್ಸ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸ್ವಲ್ಪ ಟೈಮ್ ಹಿಡಿತಾ ಹೋಗುತ್ತೆ, ಯಾಕಂದ್ರೆ ಪ್ರತಿ ಪಾಯಿಂಟ್ಸ್ ಮೇಲೆ ಇಲ್ಲಿ ನಾವು ನೋಟ್ಸ್ ಮಾಡ್ಬೇಕಾಗುತ್ತೆ. ಸೊ ಸ್ವಲ್ಪ ಟೈಮ್ ಹಿಡಿತೆ, ಬಟ್ ಡೆಫಿನೆಟ್ಲಿ ನೋಟ್ಸ್ ಕೊಡೋ ಪ್ರಯತ್ನವನ್ನಂತೂ ನಾವು ಮಾಡ್ತಾ ಹೋಗ್ತೀವಿ. ಅದಾದ ನಂತರ ನಾವು ಕನ್ನಡ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ.
ಇಲ್ಲಿ ಸ್ವಲ್ಪ ನಮ್ಮ ಸ್ನೇಹಿತರು ಪೇಟೆಂಟ್ ಅವರೇ ತಗೊಂಡ್ಬಿಟ್ಟಂಗಿದ್ದಾರೆ ಸರ್ಕಾರದಿಂದ. ಅಂದ್ರೆ ಇವರೇ ಒಂದು ನೋಟ್ಸ್ ನ ಅಧಿಕೃತವಾಗಿ ಹೊರಡಿಸಿದ್ದಾರೆ. ಸೊ ಹಂಗಾಗಿ ಪ್ರತಿ ಪೇಜ್ ಅಲ್ಲಿ ಕೂಡ ಅವ್ರ ಹೆಸರು ಹಾಕೊಂಡಿದ್ದಾರೆ. ಸೊ ಅದ್ ನಮ್ಗೆ ಅವಶ್ಯಕತೆ ಇಲ್ಲ. ನೋಡೋಣ ಕನ್ನಡ ವಿಷಯದ ಬಗ್ಗೆ. ಇಲ್ಲಿ ಜಾಸ್ತಿ ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತಂದ್ರೆ ಇದನ್ನೇ ನಾನು ಬರ್ದಿದ್ದೀನಿ. ಅದ್ರ ಬಗ್ಗೆ ನಾವು ಅದ್ರಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಕನ್ನಡ ಸಾಹಿತ್ಯ ಚರಿತ್ರೆ, ಅದಾದ ನಂತರ ಸರಳ ವ್ಯಾಕರಣ, 3ನೇ ಚಾಪ್ಟರ್ ಛಂದಸ್ಸು, 4ನೇದು ಅಲಂಕಾರ, 5ನೇದು ಭಾಷಾ ಬೋಧನೆ ತತ್ವಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪೇಜ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದೀನಿ. ಓಕೆ, ಫಸ್ಟ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಘಟಕದ ಹೆಸರು ಫಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನೆಲ್ಲ ಬರುತ್ತೆ, ಈ ಒಂದು ಸಿಲೆಬಸ್ ನೋಡಿದ್ಮೇಲೆ, ಕನ್ನಡ ಸಿಲೆಬಸ್ ನೋಡಿದ್ಮೇಲೆ ಒಂದಿಷ್ಟು ಖುಷಿ ಆಯ್ತು. ಯಾಕಂದ್ರೆ ಈ ನೋಟ್ಸ್ ನಾನು ಬಿಫೋರ್ ಪ್ರಿಪೇರ್ ಮಾಡಿಟ್ಟಿದ್ದೆ. ನಾನು ಪ್ರಿಪರೇಷನ್ ಟೈಮಲ್ಲಿ ಈ ನೋಟ್ಸ್ ನಾನು ಈಸಿಯಾಗಿ ಅಪ್ಡೇಟ್ ಮಾಡಬಹುದು ಅಂತಂದು ಒಂದು ನಂಬಿಕೆ ಬಂತು. ಸೊ ಹಾಗಾಗಿ ಆದಷ್ಟು ಬೇಗನೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ಟಾಪಿಕ್ಸ್ ಬಗ್ಗೆ ನಾನು ನೋಟ್ಸ್ ಅನ್ನ ಅಪ್ಡೇಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಪಂಪಯುಗ. ಈ ಪಂಪಯುಗದಲ್ಲಿ ಪಂಪ, ರನ್ನ, ಪೊನ್ನನ್ ಬಗ್ಗೆ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಬರೋದು ಹರಿಹರ ಯುಗ. ಈ ಒಂದು ಯುಗದಲ್ಲಿ ಹರಿಹರ, ರಾಘವಾಂಕ ಮತ್ತೆ ಆಂಡಯ್ಯ, ನೇಮಿಚಂದ್ರ, ಜನ್ನ, ಸೊ ಈ ಒಂದು ಕವಿಗಳ ಬಗ್ಗೆ ಬರಬಹುದು. ಅದಾದ ನಂತರ ವಚನ ಸಾಹಿತ್ಯವನ್ನ ನಾವು ನೋಡೋದಾದ್ರೆ, ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಮತ್ತು ಚನ್ನಬಸವಣ್ಣನ ಬಗ್ಗೆ ಇದೆ. ಅದಾದ ನಂತರ ಕುಮಾರವ್ಯಾಸ ಯುಗದಲ್ಲಿ ಕುಮಾರವ್ಯಾಸರು, ಲಕ್ಷ್ಮೀಶ ಮತ್ತೆ ಕುಮಾರ ವಾಲ್ಮೀಕಿ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ದಾಸ ಸಾಹಿತ್ಯ. ದಾಸ ಸಾಹಿತ್ಯದಲ್ಲಿ ಕನಕದಾಸ, ಪುರಂದರದಾಸ, ಶ್ರೀ ಪಾದರಾಜರ ಮತ್ತೆ ಜಗನ್ನಾಥ ದಾಸರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಒಡೆಯರ ಕಾಲದ ಬಗ್ಗೆ, ಇಲ್ಲಿ ಸಾಹಿತ್ಯದ ಬಗ್ಗೆ ಇಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಚಿಕ್ಕದೇವರಾಜ ಆಗಿರ್ಬೋದು, ತಿರುಮಲಾರಾರ್ಯ, ಸಂಚಿ ಹೊನ್ನಮ್ಮ, ಬಸವಪ್ಪ ಶಾಸ್ತ್ರಿ, ಕೆಂಪು ನಾರಾಯಣ ಮತ್ತೆ ಮುದ್ದಣ್ಣನ ಬಗ್ಗೆ ಅಲ್ಲಿ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್ ಆಧುನಿಕ ಯುಗದಲ್ಲಿ ಆಧುನಿಕದ ಆರಂಭ ಕಾಲ, ಕಾದಂಬರಿ, ಸಣ್ಣ ಕಥೆ ಮತ್ತು ವಿಮರ್ಶೆ, ನಾಟಕಗಳ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ಬೋದು. ಇವೆಲ್ಲವೂ ಕೂಡ ನೀವು ಹಿಂದಿನ ಸ್ಲೈಡ್ ಅಲ್ಲಿ ನೋಡ್ಬೋದು. ಈ ಒಂದು ಪಾಯಿಂಟ್ಸ್ ಈ ಒಂದು ಪಾರ್ಟ್ ಅಲ್ಲಿ ಇದೆಯಲ್ಲ, ಈ ಒಂದು ಪಾರ್ಟ್ ಅಲ್ಲಿ ಇದೆ. ಇದು ಜಸ್ಟ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸರಳ ವ್ಯಾಕರಣ 2ನೇ ಚಾಪ್ಟರ್ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಬರುವಂತ ಟಾಪಿಕ್ಗಳು ಕೂಡ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಅಕ್ಷರ ಪ್ರಕರಣ ಮತ್ತು ಸಂಧಿ ಪ್ರಕರಣ, ಇವುಗಳಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅವರು ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ, ಸಂಧಿಗಳಲ್ಲಿ ವಿಧಗಳ ಸಮೇತನು ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಓದಲೇಬೇಕು. ಅದಾದ ನಂತರ ದೇಶಿ ಶಬ್ದ ಪ್ರಕರಣಗಳಲ್ಲಿ ಮೂಲ ಶಬ್ದಗಳು ಯಾವುವು ಅಂದ್ರೆ ಕನ್ನಡದ ಶಬ್ದಗಳು ಯಾವುವು, ಅನ್ಯ ಭಾಷೆ ಶಬ್ದಗಳು ಯಾವುವು, ಅವುಗಳ ಬಗ್ಗೆ ನಾವು ನೋಡ್ಕೋಬೇಕು. ಅದರ ಜೊತೆಗೆ ಕೃದಂತ, ತದ್ದಿತಾಂತ ಮತ್ತು ಸಮಾಸಗಳ ಬಗ್ಗೆ ನೋಡ್ಕೋಬೇಕು. ಅದರ ಜೊತೆಗೆ ಅನ್ಯ ದೇಶಿ ಪ್ರಕರಣಗಳು, ಅಲ್ಲಿ ಯಾವುದು ಸಮ ಸಂಸ್ಕೃತ ಪದಗಳಾಗಿರ್ಬೋದು, ತತ್ಸಮ ಪದಗಳು, ತದ್ಭವ ಪದಗಳು ಅಲ್ಲಿ ಬರ್ತಾ ಹೋಗುತ್ತೆ. ಅದಾದ ನಂತರ ನಾಮಪದ ಪ್ರಕರಣದಲ್ಲಿ ನಾಮಪದ ಬರುತ್ತೆ, ಲಿಂಗ, ವಚನ, ವಿಭಕ್ತಿ ಮತ್ತು ವಿರುಕ್ತಿಗಳು ಬರ್ತಾ ಹೋಗುತ್ತೆ. ಅದಾದ ನಂತರ ಕ್ರಿಯಾಪದ ಪ್ರಕರಣದಲ್ಲಿ ಧಾತು, ಅಕರ್ಮಕ ಧಾತು ಆಗಿರ್ಬೋದು, ಸಕರ್ಮಕ ಧಾತು, ಕ್ರಿಯಾರೂಪಗಳಾಗಿರುತ್ತೆ. ಅದರ ಜೊತೆಗೆ ಕರ್ತರಿ ಮತ್ತು ಕರ್ಮಣಿಗಳು ಬರ್ತಾ ಹೋಗುತ್ತೆ. ಅದಾದ ನಂತರ ಆಯವ್ಯಯ ಪ್ರಕರಣ. ಈ ಒಂದು ಆಯವ್ಯಯದಲ್ಲಿ ಅವ್ಯಯದ ಪ್ರಕರಣ. ಅವ್ಯಯ ಪ್ರಕರಣದಲ್ಲಿ ಅವ್ಯಯ ವಿಧಗಳು ಬರ್ತಾ ಹೋಗುತ್ತೆ. ಅದಾದ ನಂತರ ಲೇಖನ ಚಿಹ್ನೆಗಳು ಗೊತ್ತು. ಅದರ ಜೊತೆ ವಿರುದ್ಧಾರ್ಥ ಪದಗಳು, ನಾನಾರ್ಥ ಪದಗಳು, ಜೋಡು ನುಡಿಗಳು ಮತ್ತೆ ನಾಣ್ಣುಡಿಗಳು, ಒಗಟುಗಳ ಬಗ್ಗೆ ನೋಡ್ತಾ ಹೋಗ್ಬೋದು. ಅದಾದ ನಂತರ ಛಂದಸ್ಸದಲ್ಲಿ ಇಲ್ಲಿ ಗಣ, ಪ್ರಾಸ, ಯತಿ, ಅದರ ಜೊತೆಗೆ ವರ್ಣ ವೃತ್ತಗಳು ಮತ್ತು ಮಾತ್ರಗಣಗಳ ಬಗ್ಗೆ ಅಲ್ಲಿ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಷಟ್ಪದಿಗಳಾಗಿರ್ಬೋದು, ಕಂದ, ರಗಳೆಗಳ ಬಗ್ಗೆ ಇದೆ. ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ ಬರುತ್ತೆ, ಅವುಗಳ ಬಗ್ಗೆನೂ ಇದೆ. ಇವೆಲ್ಲದ್ರ ಬಗ್ಗೆನೂ ನನ್ನ ಕಡೆ ನೋಟ್ಸ್ ಇದೆ, ನಾನು ಅದನ್ನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಅಲಂಕಾರಗಳಲ್ಲಿ ಅಲ್ಲಿ ಕೂಡ ವಿಧಗಳು ಕೊಟ್ಟಿದ್ದಾನೆ. ಶಬ್ದಾಲಂಕಾರ ಕೊಟ್ಟಿದ್ದಾನೆ ಮತ್ತೆ ಅರ್ಥಾಲಂಕಾರ. ಅದರಲ್ಲಿ ಅನುಪ್ರಾಸ, ಯಮಕ ಮತ್ತು ಚಿತ್ರ ಕವಿತ್ವದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಅರ್ಥಾಲಂಕಾರದಲ್ಲಿ ಉಪಮ, ರೂಪಕ, ದೃಷ್ಟಾಂತ ಅಲಂಕಾರ ಮತ್ತು ಉತ್ಪ್ರೇಕ್ಷ ಅಲಂಕಾರ ಜೊತೆಗೆ ಅರ್ಥಾಂತರನ್ಯಾಸ ಅಲಂಕಾರದ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ಇಷ್ಟೆಲ್ಲ ಸಿಲೆಬಸ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಭಾಷಾ ಬೋಧನೆಯ ತತ್ವಗಳು. ನೆಕ್ಸ್ಟ್ ಚಾಪ್ಟರ್ ಓಕೆ, ಇಲ್ಲಿ 4 ಆಯ್ತಲ್ಲ. ನೆಕ್ಸ್ಟ್ 5ನೇದು ಭಾಷಾ ಬೋಧನೆಯ ತತ್ವಗಳು. ಈ ಒಂದು ಭಾಷಾ ಬೋಧನೆಯ ತತ್ವಗಳಲ್ಲಿ ಭಾಷಾ ಕೌಶಲ್ಯಗಳು, ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮಗಳಾಗಿರ್ಬೋದು, ಭಾಷಾ ಬೋಧನೆಯ ಗುರಿಗಳು ಮತ್ತು ಪದ್ಧತಿಗಳು, ಶೈಕ್ಷಣಿಕ ಯೋಜನೆಗಳು, ಅದರ ಜೊತೆಗೆ ಶಿಕ್ಷಕ, ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಅದರ ಜೊತೆಗೆ ಬೋಧನೋಪಕರಣಗಳ ಮಹತ್ವ,
ಅದರ ಜೊತೆಗೆ ಭಾಷೆ ಚಟುವಟಿಕೆಗಳ ಬಗ್ಗೆ ನಮ್ಮ ಈ ಒಂದು ಬೋಧನಾ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನಾನು ನೋಟ್ಸ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್, ಈ ಒಂದು ಬಹಳ ಡಾಮಿನೇಟೆಡ್ ಸಬ್ಜೆಕ್ಟ್ ಅಂತೇಳಿ ಹೇಳ್ಬೋದು. ಈ ಒಂದು ಸಬ್ಜೆಕ್ಟ್ಗೆ ನಾವು ನೋಟ್ಸ್ ಹುಡ್ಕೋದೆ ಬಹಳ ಕಷ್ಟ. ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ರೆ ಇದರ ಕನ್ನಡ ವರ್ಷನ್ ನಾನು ಬರ್ದಿದ್ದೀನಿ. ಅದರ ಕನ್ನಡ ವರ್ಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೇನ್ ಚಾಪ್ಟರ್ಗಳು ನೋಡೋದಾದ್ರೆ ಲರ್ನರ್ ಅಂಡ್ ಲರ್ನಿಂಗ್, ಕಲಿಕಾರ್ಥಿ ಮತ್ತು ಕಲಿಕೆ ಬಗ್ಗೆ ನೋಡ್ತೀವಿ. ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಕಲಿಕಾ ಒಂದು ಪರಿಕಲ್ಪನೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಲರ್ನರ್ ಡಿಫ್ರೆನ್ಸಸ್ ಅಂದ್ರೆ ಕಲಿಕಾರ್ಥಿಯ ವೈವಿಧ್ಯತೆ ಅಥವಾ ಕಲಿಕಾರ್ಥಿಯ ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ಲೇ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್, ಆಟ ಮತ್ತು ಅದರ ಶೈಕ್ಷಣಿಕವಾಗಿ ಅನ್ವಯಿಸ್ಕೊಳ್ಳೋದು ಹೇಗೆ ಅಂತಂದು. ಅದರ ಜೊತೆಗೆ ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ರಚನಾತ್ಮಕತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವೆಲ್ಲ ವಿಷಯಗಳ ಬಗ್ಗೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಅದ್ರ ಬಗ್ಗೆ ಅದರಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಕಾರ್ಥಿ ಮತ್ತು ಕಲಿಕೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಬಾಲ್ಯ ಮತ್ತು ಆರಂಭಿಕ ಹದಿಹರೆಯದ ಲಕ್ಷಣಗಳ ಬಗ್ಗೆ ಕೊಟ್ಟಿದ್ದಾನೆ. ಇದರಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ದೈಹಿಕವಾಗಿ, ಸಾಮಾಜಿಕ, ವೈಯಕ್ತಿಕ, ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಅಭಿವೃದ್ಧಿ ಅಥವಾ ಬೆಳವಣಿಗೆ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ಅಂದ್ರೆ ಈ ಒಂದು ಅವಧಿಯಲ್ಲಿ ಬಾಲ್ಯ ಮತ್ತು ಆರಂಭಿಕ ಹದಿಹರೆಯದಲ್ಲಿ ಅವನ ದೈಹಿಕವಾಗಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಅಂದ್ರೆ ಭಾವನಾತ್ಮಕವಾಗಿ, ಜ್ಞಾನಾತ್ಮಕವಾಗಿ ಅವನು ಹೊಂದುವಂತ ಅಭಿವೃದ್ಧಿ ಮತ್ತು ಬೆಳವಣಿಗೆ ಬಗ್ಗೆ ಅಲ್ಲಿ ಕೇಳ್ತಾ ಹೋಗಿದ್ರೆ. ಅದರ ಜೊತೆಗೆ ಕಲಿಕೆಯ ಪರಿಕಲ್ಪನೆ, 2ನೇ ಚಾಪ್ಟರ್ ಬಂದ್ಬಿಟ್ಟು ಕಲಿಕೆಯ ಪರಿಕಲ್ಪನೆ. ಇಲ್ಲಿ ಮಕ್ಕಳ ಕಲಿಕಾ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಮತ್ತೆ ಮಕ್ಕಳ ಕಲಿಕೆಗೆ ಅಂದ್ರೆ ಮಕ್ಕಳು ಕಲಿಯುವಂತ ಕಲಿಕೆಗೆ ತಪ್ಪುಗಳು ಕಿಟಕಿಗಳಾಗಿರುತ್ತವೆ. ಈ ಒಂದು ಟಾಪಿಕ್ ಬಗ್ಗೆ ಎಲ್ಲಿ ಹುಡುಕ್ಬೇಕು ಅನ್ನೋದು ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಶಾಲೆಯಿಂದ ಹೊರಗೆ ಮಕ್ಕಳು ಹೇಗೆ ಕಲಿತಾರೆ, ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿ ಕಲಿಕೆ ಹೇಗೆ ಸಹಾಯಕವಾಗುತ್ತೆ, ಅದರ ಜೊತೆಗೆ ಕಲಿಕೆಯ ಮೌಲ್ಯಮಾಪನವನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ 3ನೇ ಚಾಪ್ಟರ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಯುವವರ ವ್ಯತ್ಯಾಸ, ಲರ್ನರ್ಸ್ ಡಿಫ್ರೆನ್ಸ್ ಅಂತ ಹೇಳಿದೆಯಲ್ಲ ಅದ್ರದ್ದು, ಅಥವಾ ಕಲಿಯುವವರ ವಿಭಿನ್ನತೆ. ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಕಲಿತಾ ಹೋಗುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಸಬ್ ಚಾಪ್ಟರ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕಲಿಕೆಯ ಶೈಲಿ ಹೇಗಿರುತ್ತೆ, ಮತ್ತೆ ಪ್ರತಿ ಮಗುವಿನ ಕಲಿಕೆಯ ವೇಗ ಹೇಗೆ, ಬಹುದರ್ಜೆಯ ಕಲಿಕೆಯನ್ನ ಸುಗಮಗೊಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ಕಲಿಕಾ ವಿಭಿನ್ನತೆಯಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ 4ನೇ ಚಾಪ್ಟರ್ ಬಂದ್ಬಿಟ್ಟು ಆಟ ಮತ್ತು ಅದರ ಶೈಕ್ಷಣಿಕ ಪರಿಣಾಮಗಳು. ಮೊದಲನೇದಾಗಿ ಆಟ ಅಂದ್ರೇನು, ಅದರ ಅರ್ಥವನ್ನ, ಮತ್ತೆ ಆಟದ ವಿಧಗಳು. ನೆಕ್ಸ್ಟ್ ಕಲ್ಪನಾ ಶಕ್ತಿ ಅಥವಾ ಕಲ್ಪನಾ ಚಿತ್ರ ಆಟ, ಕಲ್ಪನಾ ಶಕ್ತಿಯೊಂದಿಗೆ ಯಾವ ರೀತಿ ಆಟ ಆಡ್ಬೋದು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಆಟ ಮತ್ತು ಅದರ ಕಾರ್ಯಗಳೇನೇನು, ಆಟದೊಂದಿಗಿನ ಭೌತಿಕ, ಸಾಮಾಜಿಕ, ಭಾವನಾತ್ಮಕ, ಜ್ಞಾನಾತ್ಮಕ ಸಂಬಂಧಗಳು. ಆಟದೊಂದಿಗೆ ಭೌತಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಜ್ಞಾನಾತ್ಮಕವಾಗಿ ಹೇಗೆ ಮಕ್ಕಳ ಸಂಬಂಧವನ್ನು ಹೊಂದುತ್ತಾರೆ. ಅದರ ಜೊತೆಗೆ ಮಕ್ಕಳ ಭಾಷೆಯ ಅಭಿವೃದ್ಧಿ, ಅದರ ಜೊತೆಗೆ ಆಟಗಳ ಮತ್ತು ಗುಂಪು ಕ್ರಿಯಾಶೀಲತೆ ಅಥವಾ ಚಲನಶೀಲತೆ, ಅಂದ್ರೆ ಗುಂಪಿನಲ್ಲಿ ಮಕ್ಕಳು ಯಾವ ರೀತಿ ಆಟ ಆಡ್ತಾರೆ, ಅದರಲ್ಲಿ ಯಾವ ರೀತಿ ಡೈನಾಮಿಕ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಮಕ್ಕಳು ಹೇಗೆ ಸಂವಹನ ನಡೆಸುತ್ತಾರೆ, ಅಂದ್ರೆ ಆಟದ ಸಮಯದಲ್ಲಾಗಿರ್ಬೋದು ಅಥವಾ ಈ ಆಟದಿಂದ ಅಲ್ಲಿ ಸಂವಹನ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಹೋಗಿದ್ರೆ. ಇದರ ಸಿಲೆಬಸ್ನ ಕೂಡ ಇದರ ಒಂದು ನೋಟ್ಸ್ ಹುಡ್ಕೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ರಚನಾತ್ಮಕತೆ. ಈ ಒಂದು ರಚನಾತ್ಮಕತೆ ಅಂದ್ರೇನು, ಅದರ ಪೀಠಿಕೆ ಮತ್ತೆ ರಚನಾತ್ಮಕತೆ ಹೊಂದಿರುವ ತತ್ವಗಳು, ಅದರ ಜೊತೆ ಶಿಕ್ಷಕರು ಮತ್ತು ಬೋಧನೆಯ ಪರಿಣಾಮಗಳು. ಅಂದ್ರೆ ರಚನಾತ್ಮಕತೆಯಲ್ಲಿ ಶಿಕ್ಷಕರು ಮತ್ತು ಬೋಧನೆಯ ಪರಿಣಾಮಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಇಷ್ಟು ಅಂದ್ರೆ ಈಗ ನಾವು GK ಕೊಟ್ಟಿದ್ದೀವಿ, ಕನ್ನಡ ಕೊಟ್ಟಿದ್ದೀವಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಕೊಟ್ಟಿದ್ದೀವಿ. ಇನ್ನು ಉಳಿದಿರೋದು ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್. ಈ ಒಂದು ಪಠ್ಯಕ್ರಮ ಭಾಗ 2ರಲ್ಲಿ ಮುಂದುವರಿಯಲಿದೆ. ಯಾರು ಕೂಡ ಆ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದೆಲ್ಲ ಇಂಗ್ಲಿಷಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಮ್ಯಾಥ್ಸ್ ಟರ್ಮಿನಾಲಜಿ ಬಹಳಷ್ಟು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ನಾಳೆ ಅಥವಾ ನಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಇಂಗ್ಲಿಷ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ ಮತ್ತು ಸೋಷಿಯಲ್ ಸೈನ್ಸ್ ಬಗ್ಗೆ ಅದರಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ನೋಟಿಫಿಕೇಶನ್ ಬಗ್ಗೆ ಕೊನೆಯದಾಗಿ ನಾ ಹೇಳೋದೇನಂದ್ರೆ, ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡ್ರಿ. ಒಂದು ಸಬ್ಜೆಕ್ಟ್ ಸಿಲೆಬಸ್ ಎಷ್ಟು ಲೆಂದಿ ಇದೆ ಅಂತಂದು ನಿಮ್ಗೆ ಗೊತ್ತಾಯ್ತು, ಇವಾಗ ನೋಡಿದೀವಲ್ಲ. ಸೊ ಆ ರೀತಿ ಇನ್ನೂ ಒಂದು 3 ಸಬ್ಜೆಕ್ಟ್ ಸಿಲೆಬಸ್ನ ನಾವು ನೋಡಿದ್ವಿ ಅಂದ್ರೆ ಅಷ್ಟನ್ನ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗಲ್ಲ. ಸೊ ಆ ಒಂದು ಕಾರಣದಿಂದ ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಒಂದು ಮಾತು ಹೇಳ್ತೀನಿ, ಯಾವೊಬ್ಬ ಯೂಟ್ಯೂಬರ್ಗೆ ಗೊತ್ತಿಲ್ಲ
ಯಾವೊಬ್ಬ ಆಸ್ಪರೆಂಟ್ಗೂ ಗೊತ್ತಿಲ್ಲ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ. ಯಾಕಂದ್ರೆ ಆ ನೋಟಿಫಿಕೇಶನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಜಸ್ಟ್ ಯಾವುದೇ ಒಬ್ಬ ಯೂಟ್ಯೂಬರ್ ಕಂಟೆಂಟ್ ನ ಕೊಡ್ಬೋದೇ ವಿನಃ ಅಲ್ಲಿ ನೋಟಿಫಿಕೇಶನ್ ಅಂತೂ ಅವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ನಮ್ಮ ಕೈಯಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ನೀವು ಜಸ್ಟ್ ನಾನು ಪ್ರತಿ ಸಲ ಕಾಮೆಂಟ್ ನ ಅಬ್ಸರ್ವ್ ಮಾಡ್ತಿರ್ತೀನಿ, ಸರ್ ನೋಟಿಫಿಕೇಶನ್ ಯಾವಾಗ, ನೋಟಿಫಿಕೇಶನ್ ಯಾವಾಗ. ಜಸ್ಟ್ ಎಲ್ಲರೂ ಕೂಡ ಒಂದು ಅಂದಾಜನ್ನ ಮಾಡ್ಬೋದೇ ವಿನಃ ನಾನು ರೀಸೆಂಟ್ ಆಗಿ ಒಂದು ಅಂದಾಜು ಮಾಡಿದೆ. ಏನು ಮೇ ಬಿ ಒಂದ್ ವೇಳೆ ಜುಲೈಗೆ ಏನಾದ್ರು ವರದಿ ಸಲ್ಲಿಕೆ ಆಯ್ತಂದ್ರೆ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗ್ಬಹುದು ಅಂತಂದು. ಸರ್ ಪಕ್ಕ ಆಗುತ್ತಾ? ನನ್ನ ಕೈಯಲ್ಲಿ ಇದೆನಾ? ಪಕ್ಕ ನಾನ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅವ್ ಯಾವ ಕೂಡ ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಯಲ್ಲಿ ಇರ್ಲಾರ್ದ ವಿಷಯಗಳನ್ನ ನಾವು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಾವು ಏನ್ ಕೊಡ್ಲಿಕ್ಕೆ ಸಾಧ್ಯ, ಕಂಟೆಂಟ್ ಅನ್ನ ಕೊಡ್ಬೋದು, ಟೆಸ್ಟ್ ಅನ್ನ ನಡೆಸಬಹುದು ಅಷ್ಟೇ. ಅದಕ್ಕೂ ಮೀರಿ ನೋಟಿಫಿಕೇಶನ್ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಹೆಂಗಂದ್ರೆ ಇಲ್ಲೇ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾರಲ್ಲ, ಅದೆಲ್ಲವೂ ಕೂಡ ಅದೇನು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ, ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಕೊಡ್ಬಹುದೇ ವಿನಃ ಅದಕ್ಕೂ ಮೀರಿ ಹೊಸದಾಗಿ ಸೃಷ್ಟಿ ಮಾಡಿ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಎಲ್ಲಿ ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಕೊಡಿ. ಸುಮ್ಮನೆ ಭಯ ಬೀಳಿಸುವಂತ ವಿಡಿಯೋಗಳ ಕಡೆ ಗಮನ ಕೊಟ್ಟು ತಲೆ ಕೆಡಿಸ್ಕೊಂಡು ಓದೋದನ್ನ ಬಿಟ್ಟು ಸುಮ್ಮನೆ ದೂರ ಉಳಿಬೇಡ್ರಿ. ಯಾಕಂದ್ರೆ ಒಂದು ಹುದ್ದೆ ಪಡಿಬೇಕಂದ್ರೆ ಅದು ಎಷ್ಟು ಶ್ರಮ ಇರುತ್ತೆ ಅನ್ನೋದು ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೀನಿ. ಸೊ ದಯವಿಟ್ಟು ತಪ್ಪು ವಿಷಯಗಳ ಕಡೆ, ನೆಗೆಟಿವ್ ವಿಷಯಗಳ ಕಡೆ ಗಮನ ಕೊಡ್ಲಾರ್ದಂಗೆ ಓದೋದ್ರ ಕಡೆ ಗಮನ ಕೊಡಿ. ಸಿಲೆಬಸ್ ಜಾಸ್ತಿ ಇದೆ, ಅದನ್ನ ಪದೇ 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 ನಾನು ನೆನ್ಪು ಮಾಡ್ತೀನಿ. ಸಿಲೆಬಸ್ ಜಾಸ್ತಿ ಇದೆ. ನಾವು ಈಗಾಗಲೇ ಟೆಸ್ಟ್ ಸಿರೀಸ್ನ ಆರಂಭ ಮಾಡಿದ್ವಿ. ಒಂದೆರಡು ಟೆಸ್ಟ್ನ ನಾನು ತಗೊಂಡೆ. ಆ ಟೆಸ್ಟ್ ಇಂದ ಬಂದಿರೋ ಫೀಡ್ಬ್ಯಾಕ್ನ ನಾವು ಅಬ್ಸರ್ವ್ ಮಾಡಿದ್ವಿ. ಆ ಫೀಡ್ಬ್ಯಾಕ್ ಅಬ್ಸರ್ವ್ ಮಾಡಿದಾನೆ ನಮ್ಗೆ ಗೊತ್ತಾಯ್ತು, ಎಲ್ರಿಗೂ ಏನ್ ಬೇಕು, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ಬೇಕೇ ವಿನಃ ಅಲ್ಲಿ ನಮ್ಗೆ ಏನ್ ಕಂಟೆಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾರ ಯೋಚನೆ ಇಲ್ಲ. ಸೊ ಹಾಗಾಗಿ ನೀವು ಕೂಡ ತಪ್ಪು ಮಾಡಬೇಡಿ, ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.